ಹಲೋ ನನ್ನ ಯೂಟ್ಯೂಬ್ ಕುಟುಂಬದವರೇ, ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ನಾವು ಚಿಕ್ಕವ್ರು ಇರಬೇಕಾದ್ರೆ ಈ ಥರ ಹಗ್ಗದಾಟ ಆಡ್ತಿದ್ವಿ. ಅದು ನೆನಪಾಯಿತು. ಸೊ ಹಂಗಾಗಿ ನಿಮ್ಮ ಹತ್ರ ಶೇರ್ ಮಾಡಬೇಕಂತ ಈ ರಂಗೋಲಿ ಹಾಕಿದ್ದೇನೆ ನಾನು. ಆಡಿ ಬಾಯನ ಕಂದ ಅಂಗಾಲ ತೊಳೆದೇನ ತೆಂಗಿನಕಾಯಿ ತಿಳಿನೀರ, ತೆಂಗಿನಕಾಯಿ ತಿಳಿನೀರ ತಗೊಂಡು ಬಂಗಾರದ ಮೋರೆ ತೊಳೆದೇನ. ಕೂಸು ಇದ್ದ ಮನೆಗೆ ಬೀಸಣಿಕೆ ಯಾತಕ್ಕೆ, ಕೂಸು ಕಂದಯ್ಯ ಹೊರವಳಗೆ, ಕೂಸು ಕಂದಯ್ಯ ಹೊರವಳಗೆ ಆಡಿದರೆ ಬೀಸಣಿಕೆ ಗಾಳಿ ಸುಳಿದಾವ. ಅಳುವ ಕಂದನ ತುಟಿಯು ಅವಳಾದ ಕುಡಿಹಂಗ, ಕುಡಿಹುಬ್ಬು ಬೇವಿನ ಹೆಸಳಂಗ, ಕುಡಿಹುಬ್ಬು ಬೇವಿನ ಹೆಸಳಂಗ, ಕಣ್ಣೋಟ ಶಿವನ ಕೈಯಲಗು ಹೊಳೆದಂಗ. ಅತ್ತಾರೆ ಅಳಲವ್ವ ಈ ಕೂಸು ನನಗಿರಲಿ, ಕೆಟ್ಟಾರೆ ಕೆಡಲಿ ಮನಗೆಲಸ, ಕೆಟ್ಟಾರೆ ಕೆಡಲಿ ಮನಗೆಲಸ. ಕಂದನಂತಹ ಮಕ್ಕಳಿರಲವ್ವ ಮನೆ ತುಂಬ, ಬಾಲಕರಿಲ್ಲದ ಬಾಳಿದ್ಯಾತರ ಜನ್ಮ, ಬಾಡಿಗೆ ಎತ್ತು ದುಡಿದಂಗ, ಬಾಡಿಗೆ ಎತ್ತು ದುಡಿದಂಗ, ಬಾಳಲ್ಲಿ ಹಸುಸುಂದೆ ಬೀಸಿ ಒಗದಂಗ. ಹತ್ತು ಕಾಡುವಳಲ್ಲ ಮತ್ತೆ ಬೇಡುವಳಲ್ಲ, ಎತ್ತಿಕೊಳ್ಳೆಂಬ ಹಠವಿಲ್ಲ, ಎತ್ತಿಕೊಳ್ಳೆಂಬ ಹಠವಿಲ್ಲ. ನಿನ್ನಂತಹ ಮಕ್ಕಳಿರಲವ್ವ ಮನೆ ತುಂಬ. ಈ ಜನಪದ ಗೀತೆ ಚೆನ್ನಾಗಿದೆ ಅಲ್ಲ. ನಾವು ಚಿಕ್ಕವರಿರ್ಬೇಕಾದ್ರೆ ಈ ರೀತಿ ಒಂದು ಜನಪದ ಗೀತೆ ಬುಕ್ಸಲ್ಲಿ ಬರ್ತಿತ್ತು. ನಮ್ಮ ಟೀಚರ್ ನಮಗೆ ಹೇಳ್ಕೊಡ್ತಿದ್ರು. ನಮಗೆ ಬೇಗ ಬರ್ದಿಲ್ಲ, ಕಂಠ ಪಡೆದು ಹೊಡೆದು 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 ಗಟ್ಟಿ ಮಾಡ್ಕೊಂಡು ಆವಾಗ ಟೀಚರ್ ಮುಂದೆ ಹೇಳ್ತಿದ್ವಿ. ಆವಾಗ ನಮಗೆ ಯಪ್ಪ ಇದು ಕಂಠಪಾಠ ಮಾಡಬೇಕಲ್ಲಪ್ಪ ಅಂತ ಹಿಂಸೆ ಅನಿಸಿತ್ತು. ಆದರೆ ಇವಾಗೆ ತುಂಬ ಚೆನ್ನಾಗಿದೆ ಈ ಜನಪದ ಹಾಡು. ಎತ್ತವರು ಹೆಗ್ಗಣ ಮುದ್ದು ಅಂತಾರೆ, ಅದು ಸುಳ್ಳಲ್ಲ. ನಮ್ಮ ಮಕ್ಕಳು ಹೇಗೆ ಇರಲಿ ನಮಗೆ ಚೆನ್ನಾಗೇ ಕಾಣ್ತವೆ. ಮಕ್ಕಳ ಆಟ, ಅವು ನೋಟ, ಅವು ತೊದಲು ಮಾತುಗಳು ಭಾಳ ಚೆನ್ನಾಗಿರುತ್ತೆ. ನನ್ನ ಯೂಟ್ಯೂಬ್ ಕುಟುಂಬದವರೇ, ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.